ಆ ಟೈಮ್ಗೆ ಸಿನಿಮಾ ಅಂತ ಅರ್ಥ ಆಗ್ತಿತ್ತೋ ಇಲ್ಲ ಅಂತ ಕೂಡ ಯೋಚನೆ ಮಾಡಿದ. ಪ್ರತಿಯೊಬ್ಬ ಯೂತ್ಗೆ ಕನೆಕ್ಟ್ ಆಗುತ್ತೆ, ಅದು ಕನೆಕ್ಟ್ ಆಗ್ಬೇಕು ಅನ್ನೋದನ್ನೇ ಕೋರಾಗಿ ಇಟ್ಕೊಂಡು ಮಾಡಿರುವಂತದ್ದು. ಕೆಲಸ ಕಾರ್ಯ ಏನಿರುತ್ತೆ, ಬಟ್ ಅವ್ರ ಒಳಗಡೆ ಏನ್ ನಡೆಯುತ್ತೆ ಅನ್ನೋದೇ ನಿಶ್ಚಿತ ಸರ್. ಕ್ಯೂರಿಯಾಸಿಟಿ ಹುಟ್ಟಿಸುವಂತ ಸಿನಿಮಾ ಇದು. ಎಲ್ಲ ಕೆ ಅನ್ನೋ ತರ, KGF ಕಾಂತಾರ ಅನ್ನೋ ತರ, ಇದೊಂದು ಕರಿಕಾಡ ಅಂತ ಅದ್ಭುತ. We are very happy. We are coming in five languages and we are releasing at a time pan India. ಡೆಫಿನೆಟ್ಲಿ ಈ ಚಿತ್ರದ ಟೀಸರ್ ನೋಡಿದಾಗ ಒಂದು ಆಕ್ಷನ್ ಥ್ರಿಲ್ಲರ್ ಅಂತ ಅನ್ಸುತ್ತೆ, ಸಿನಿಮಾ ನೋಡಬೇಕು ಅನ್ಸುತ್ತೆ. ನಮಸ್ಕಾರ ವೀಕ್ಷಕರೇ, ಪ್ರತಿ ವಾರವೂ ಚಿತ್ರರಂಗದ ಬಿಸಿ ಬಿಸಿ ಸುದ್ದಿಗಳನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಈ ವಾರ ನಾವು ನಿಮ್ಮ ನೆಚ್ಚಿನ ನಟರ ವಿಶೇಷ ಸಂದರ್ಶನಗಳು, ಹೊಸ ಚಿತ್ರಗಳ ಬಿಡುಗಡೆ ಸಮಾರಂಭಗಳು, ಜನಪ್ರಿಯ ಹಾಡುಗಳ ಬಿಡುಗಡೆಗಳು ಹಾಗೂ ಮುಂಬರುವ ಚಿತ್ರಗಳ ಬಗ್ಗೆ ಮಾಹಿತಿಗಳನ್ನು ನೀಡುತ್ತಿದ್ದೇವೆ. ಚಿತ್ರರಂಗದ ಪ್ರತಿ ಕ್ಷಣವನ್ನು ನಿಮ್ಮ ಮನೆಯಂಗಳಕ್ಕೆ ತರುವ ಪ್ರಯತ್ನ ನಮ್ಮದು. ಸಾರಿ, ನಾನು ಈ ಫಿಲ್ಮ್ ಪಾರ್ಟ್ ಆಗಿರೋದ್ರಿಂದ ನನ್ನ ಕೈ ಲಾಂಚ್ ಬೇಡ, ಯಾಕಂದರೆ ನಮ್ಮ ಸ್ನೇಹಿತರು ಹೇಳಿದ್ರು, ಸುಬ್ರಹ್ಮಣ್ಯ ವಾಸು ಅವರು ಹೇಳ್ತಿದ್ರು, ದಯವಿಟ್ಟು ಕನ್ನಡದಲ್ಲಿ ಹೇಳೋಣ ಅದನ್ನ ಅಂತ, ಲೋಕಾರ್ಪಣೆ ಮಾಡೋಣ ಅಂತ ಹೇಳ್ತಿದ್ರು. ಒಳ್ಳೆ ಥ್ಯಾಂಕ್ ಯು ಸೊ ಅದು ಬೇರೆ ಯಾರು ಕೇಳೋದು ಆದರೆ ಸಂತೋಷ ಅಂತ ನಾನು ಫೀಲ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಜಲೆ ಹೇಳ್ತಾ ಇದಕ್ಕೆ ಅದು ನಮ್ಮ ಪ್ರೊಡ್ಯೂಸರ್ ನಿರ್ಮಾಪಕರು ರಮೇಶ್ ರೆಡ್ಡಿ ಅವ್ರ ಮಗ, ಚಿಕ್ಕ ಮಗ ಮಾಡ್ತಾರೆ. ಅವ್ರ ಹೆಸರು ಸೂರಜ್ ಬಂದು ಸ್ವಲ್ಪ ಕಿರಣ ಕೊಡಿ. ಥಿಯೇಟರ್ ಮುಂದೆ ಕ್ಯೂ ನಿಂತಿದ್ರು ಅಂತ ನಂಗೆ ಬಹಳ ಖುಷಿ ಆಯ್ತು, ಬಹಳ ಅಂದರೆ ನಾನು ದೊಡ್ಡ ಅಭಿಮಾನಿ ಅವರಿಗೆ. ಆಮೇಲೆ ನಾನು ಭದ್ರಾವತಿನ 3 ಸಲ ನೋಡಿದೆ. ಅಂದರೆ ದೇವ್ರದಲ್ಲಿ ಆ ಸಿನಿಮಾ ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ. ನನಗೆ ಒಂದು ಲೆವೆಲ್ಗೆ ಅರ್ಥ ಆಗಿದ್ರು ಕೂಡ ನಮ್ಮ ಅಣ್ಣ ನೋಡಿ ನಿಂಗೆ ಅರ್ಥ ಆಗಿದೆ, ಇಲ್ಲ ಬಾ ಅಂತ ದುಡ್ಡ ಒಂದು ಸಿನಿಮಾ ನೋಡೋಕೆ ನಾನು. ಸೊ ಆ ರೀತಿ ಒಂದು 3 ಜನ ಕಸಿನ್ಸ್ ಇದ್ರು, 3 ಜನ ಜೊತೆ ಒಂದೊಂದ್ಸಲ ನೋಡಿದ್ದೆ. ಜೊತೆಗೆ ಎ ಸಿನಿಮಾದ ಪೋಸ್ಟರ್ ಅದನ್ನು ನೋಡ್ಬೇಕಾದ್ರೆ ನನಗೆ ಅಂದರೆ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಅಂದರೆ ಈ ರೀತಿ ಸಿನಿಮಾನ, ಅಂದರೆ ಸಿನಿಮಾ ಅಂತ ಆ ಟೈಮ್ಗೆ ಸಿನಿಮಾ ಅಂತ ಅರ್ಥ ಆಗ್ತಿತ್ತೋ ಇಲ್ಲ ಅಂತ ಕೂಡ ಯೋಚನೆ ಮಾಡಿದ. ಆ ಪ್ರಮೋಷನ್ ಯೋಚನೆ ಮಾಡಿ, ಆ ಧೈರ್ಯವನ್ನು ಯೋಚನೆ ಮಾಡಿ. ಜೋಗಿ ಅದರ ಕ್ಯಾಸೆಟ್ ಮನೇಲಿ ಇತ್ತು ನನಗೆ. All the best. Karikala teaser launch. ಈ ಟೀಸರ್ ನಂಗೆ ಒಂದಂತೂ ತುಂಬ ಇಷ್ಟ ಆಯ್ತು. ಏನಂದರೆ ನೀನು ಎಂಟ್ರಿ ಶಾಟ್ನ ರಿವೀಲ್ ಮಾಡಿಬಿಟ್ಟೆ, ನೀನು ಹಿಂಗೆ ಎತ್ಕೊಂಡು ಹೋಗೋದು. ಥಿಯೇಟರ್ ನೋಡಿದ್ರೆ ಇನ್ನೂ ಚೆನ್ನಾಗಿದ್ದೀರ ಅನ್ನಿಸ್ತು ನನಗೆ. ಫಸ್ಟ್ ಲುಕ್ಸ್ ವೆರಿ ಇಂಪ್ರೆಸಿವ್. ಕರಿಕಾಡ ಒಂದು ಬ್ಯೂಟಿಫುಲ್ ಜರ್ನಿ. ನನ್ನ ಲೈಫಲ್ಲಿ ಒಂದು ಸ್ಪೆಷಲ್ ಸಿನಿಮಾ ಆಗೋದಕ್ಕೆ ಎಲ್ಲ ಕಾರಣಗಳು ಈ ಸಿನಿಮಾದಲ್ಲಿದೆ. ಕೆಲವು ಘಟನೆಗಳು ತುಂಬ ಇದಾಗಿ ಮಾಡಿದ, ಒಂದು ಫೈರ್ ಇರ್ಬೋದು, ಆ ಒಂದು ಭೂಮಿಯಲ್ಲಿಂದ ಅವರು ಮೇಲಕ್ಕೆ ಬರ್ತಾರೆ, ಆ ಸೀನ್ ಅಂತೂ ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ. ಕಾಸುರ ಅಂದರು, ಇವರು ಪಂಚಭೂತ ಅಂದರು. ಸಿನಿಮಾದಲ್ಲಿ ಈ ಥರ ಸ್ಪೆಷಲ್ಗಳು ತುಂಬ ಇದೆ ಸರ್. ಹೇಳ್ತಾ ಹೋಗಬೇಕು ಅಂದರೆ ಯಾವ ವಿಚಾರ ಮಾತಾಡಿದ್ರು ಸೀನ್ಗಳು ಗೊತ್ತಾಗ್ಬಿಡುತ್ತೆ. ಕರಿಕಾಡ ಟೀಸರು ಮತ್ತು ಟೈಟಲ್ ಲಾಂಚಿಂಗ್ ಭಾಳ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಐ ವಿಶ್ ಆಲ್ ದ ಸಕ್ಸಸ್ ಆ್ಯಂಡ್ ಮೇ ಗಾಡ್ ಬ್ಲೆಸ್ Karikala team. Today
To be very frank, I am seeing the teaser along with you all. He didn't even want to show me the teaser till date. And when I saw the teaser, I'm like, seriously, this is our movie teaser. ನಾನು ಇದಕ್ಕೆ ಬೇಡ ಹೇಳ್ತಿದ್ನ, ಇಷ್ಟು ದಿವಸ ಇದು ಬೇಡ, ಮೂವಿ ಬೇಡ ಅಂತ ವಾಸ್ ಐ ಅಗೇನ್ಸ್ಟ್ ದಿಸ್ ಅಂತ ಅನ್ನಿಸ್ಬೋದು. ಒಂದು ಮ್ಯೂಸಿಕಲ್ ಲವ್ ಸ್ಟೋರಿ ಮಾಡೋಣ ಅಂತ ಹೋಗಿ ಒಂದು ಮ್ಯೂಸಿಕಲ್ ಆಕ್ಷನ್ ಆಗಿದೆ. ಈ ಸಿನಿಮಾದಲ್ಲಿ ಒಂದು ವಿಶೇಷತೆ ಏನಂದ್ರೆ ಇಬ್ರು ಮ್ಯೂಸಿಕ್ ಡೈರೆಕ್ಟರ್ ಶಶಾಂಕ್ ಅಣ್ಣ ಮತ್ತೆ ನಾನು 4 ಹಾಡುಗಳು ಮಾಡಿದೀವಿ. ಇವತ್ತು ಟೀಸರ್ ನೋಡಿ ನಂಗೆ ತುಂಬಾ 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 ಖುಷಿ ಆಗ್ತಾ ಇದೆ. ಎಲ್ಲ ಕೆ 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 ಅನ್ನೋ ಥರ KGF ಕಾಂತಾರ ಅನ್ನೋ ಥರ ಇದೊಂದು ಕರಿಕಾಡ ಒಂದು ಅದ್ಭುತ ಎಲ್ಲ ಲ್ಯಾಂಗ್ವೇಜಲ್ಲಿ ಹಿಟ್ ಆಗಲಿ ಅಂತ ಇಡೀ ತಂಡಕ್ಕೆ ನಾನು ವಿಶ್ ಮಾಡ್ತೀನಿ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಓವರಾಲ್ ವಿ ಆರ್ ವೆರಿ ಹ್ಯಾಪಿ. ವಿ ಆರ್ ಕಮಿಂಗ್ ಇನ್ 5 languages and we are releasing at a time pan India. Hopefully we are planning to release in 1500 screens. That is our plan. Very soon we'll come. We'll announce the date mid of December. So mid of December, and we'll come very soon and we'll hit the screens. So that is our plan. ಇಲ್ಲ ಸರ್, ಮಾಮೂಲು ಅನ್ಎಂಪ್ಲಾಯ್ಸ್ ಒಂದು ಸಿಟಿ ಹುಡುಗರ ಥರ ಇರ್ತೀವಿ, ಕೆಲಸ ಕಾರ್ಯ ಏನು ಇರುತ್ತೆ, ಬಟ್ ಅವ್ರ ಒಳಗಡೆ ಏನು ನಡೆಯುತ್ತೆ ಅನ್ನೋದೇ ನಿಶ್ಚಿತ ಸರ್. ಯಾವ ವಿಷಯವನ್ನ ಮಾಡಲೇಬಾರ್ದು ಅಂತ ಅನ್ಕೊಂಡಿರ್ತೀವೋ ಅದನ್ನ ಮಾಡಬೇಕು ಅಂತ ಹೊರಟಾಗ ಏನೇನು ತೊಂದರೆಗಳಾಗುತ್ತೆ ಅನ್ನೋದು ನಮ್ಮ ಕಥಾ ವಸ್ತು. ಸಿಕ್ಕದಿರೋದಲ್ಲೇ ಒಂದು ಆಸೆ ಇತ್ತು, ಸೊ ಬರಬೇಕು ಅಂತ ಏನಾದ್ರು ಮಾಡಬೇಕು ಅಂತ. ಹಾಗೆ ಸ್ಟೋರಿ ಕೂಡ ತುಂಬ ಚೆನ್ನಾಗಿತ್ತು. ಆಂಜನೇಯ ಪ್ರತಿಷ್ಠಾಪನೆ ಮಾಡಿದಂಥ ಶಿವನ ದೇವಸ್ಥಾನ ಅಂತ ಅಲ್ಲಿ ಅವರೆಲ್ಲ ಹೇಳ್ತಾ ಇದ್ರು. ಅಂಥ ಸ್ಥಳದಲ್ಲಿ ನನ್ನನ್ನು ಕರೆಸಿ ಪಾತ್ರ ಮಾಡಿಸಿದಂಥ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ನಾನು ಕೃತಜ್ಞನಾಗಿರ್ತೇನೆ ಮೇಡಮ್. ನನ್ನ ಹೆಸರು ಬಂದ್ಬಿಟ್ಟು ಶ್ವೇತಾ ಪೂಜಾರಿ, ಮೂಲತಃ ಉಡುಪಿಯವಳು. ಸೊ ಈ ಮೂವಿಲಿ ನಾನು ಶಿಲ್ಪಾ ಅನ್ನೋ ಒಂದು ಹುಡುಗಿ ಕ್ಯಾರೆಕ್ಟರ್ ಅನ್ನ ಮಾಡ್ತಾ ಇದ್ದೀನಿ ಲೀಡ್ ಆಗಿ. ಸೆಲ್ಫಿಶ್ ಆಗಿ ಬಿಹೇವ್ ಮಾಡುವಂತ ಕ್ಯಾರೆಕ್ಟರ್. ನಾಯಕಿಯ ಅಣ್ಣನ ಪಾತ್ರ. ಸಿನಿಮಾದ ಮೊದಲನೇ ದೃಶ್ಯನೇ ನಂದಾಗಿರೋದು ತುಂಬ ಖುಷಿನೂ ಸಹ ಕೊಡ್ತು. ಮತ್ತು ಇದು 2ನೇ ಸಿನಿಮಾ. 10ನೇ ಕ್ಲಾಸು ಸ್ವಲ್ಪ ಮಾಸು ಅಂತ ಒಂದು ಸಿನಿಮಾ ಬಂತು, ಅದು ಲೀಡ್ ಆಗಿ ಮಾಡಿದ್ದೀನಿ. ಇದರಲ್ಲಿ ಒಂದು ಸಣ್ಣ ಕಾಮಿಡಿಯನ್ ರೋಲ್ ಸರ್. ಸಂಗೀತ ನಿರ್ದೇಶಕ ಆಗಿ ಅದನ್ನು ಹೇಳಬಾರ್ದು, ಬಟ್ ನೀವು ಇದನ್ನು ನೋಡೋದಕ್ಕಿಂತ ಸಿನಿಮಾದಲ್ಲಿ ನೋಡಬೇಕು. ಯಾಕಂದರೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಎಲ್ಲ ತುಂಬ ಇದಿದೆ. ಟ್ರೈಲರ್ ನೋಡಿದಾಗ ತುಂಬ ಚೆನ್ನಾಗಿ ಬಂದಿದೆ, ಸಿನಿಮಾನು ಚೆನ್ನಾಗಿದೆ. ನನ್ನ ಹೆಸರು ಶ್ರುತಿ ರಮೇಶ್ ಅಂತ. ನಾನು ಬೇಸಿಕ್ಲಿ ಡ್ರಾಮಾ ಆರ್ಟಿಸ್ಟು. ನಿಷಿದ್ಧ ಫಸ್ಟ್ ಮೂವಿ ನಂದಿದು ಸಿನಿಮಾ. ಕ್ಯೂರಾಸಿಟಿ ಹುಟ್ಟಿಸೋ ಅಂತ ಸಿನಿಮಾ ಇದು. ಎಲ್ರಿಗೂ ಈಗ ಒಂದು ಮೂವಿ ಅಂದ ತಕ್ಷಣ ಒಂದು ಪ್ಲಾನ್ ಇರುತ್ತೆ, ಓ ಈ ಥರ ಆಗ್ತಾ ಇರುತ್ತೆ, ಈ ಥರ ಆಗ್ತಾ ಇರುತ್ತೆ ಅಂತ. ಬಟ್ ಇದರಲ್ಲಿ ಅಂದರೆ ವಾಟ್ ನೆಕ್ಸ್ಟ್ ಅಂತ ಅನಿಸ್ತಾ ಇರುತ್ತೆ. ಸ್ವಾಮಿ ಅನ್ನೋ ಕ್ಯಾರೆಕ್ಟರ್ ಏನಂದರೆ ಈ ಹೀರೋ ಸ್ನೇಹಿತರು ಓತ್ಲ ಹೊಡ್ಕೊಂಡು ಟೈಮ್ ಪಾಸ್ ಮಾಡೋರಿಗೆ ಒಂದು ಮೋಟಿವೇಶನ್ ಮಾಡುವಂಥ ಒಬ್ಬ ಗೆಳೆಯ. ನನ್ನದೊಂದು ಟೀ ಅಂಗಡಿ ಇರುತ್ತೆ, ಇದು ನನ್ನ ಕೆಲಸ ಮಾಡ್ಕೊಂಡಿರ್ತೀನಿ. ಸೋತರು ಕೂಡ, ಸಾಯ್ಬೇಕು ಅಂತ ಅನ್ಸಿದ್ರು ಕೂಡ ಮತ್ತೊಂದು ಸಾಹಸಕ್ಕೆ ಕೈ ಹಾಕಿರ್ತಕ್ಕಂಥ ವೆಂಕಟೇಶನ್ಗೆ ಒಳ್ಳೇದಾಗಬೇಕು. ಆಫ್ಟರ್ 3 years ಆದಮೇಲೆ ಈ ಚಿತ್ರ ರಿಲೀಸ್ ಆಗ್ತಿದೆ, ಬಹಳ ಖುಷಿ ಆಗ್ತಾ ಇದೆ. ಒಂದು ಬಡ ಕುಟುಂಬದಲ್ಲಿ ಅವ್ರ ತಾಯಿನ ಉಳಿಸ್ಕೊಳಕ್ಕೋಸ್ಕರ ಒಂದು ದುಡ್ಡು ಬೇಕಾಗಿರುತ್ತೆ. ಸೊ ಅವನು ಇಲ್ಲ, ನಾನು ಮಾಡ್ರೆ ದುಡ್ಡು ಮಾಡಲೇಬೇಕು, ಆದರೆ MLA ಆಗಲೇಬೇಕು ಅಂತ ಹೇಳ್ತಾನೆ. ಸೊ ಅದೇ ಅಲ್ಲಿಂದ ಹೆಂಗೆ ಟ್ರಾವೆಲ್ ಮಾಡ್ತಾನೆ MLA ಆಗೋಕ್ಕೆ, ಅಥವಾ ಯಾವ್ಯಾವ ಥರ ಲೀಡರ್ಶಿಪ್ ಅಲ್ಲಿಗೆ ಹೋಗ್ತಾನೆ ಅನ್ನೋದೇ ಚಿತ್ರದ ಕಥೆ. ಇದು ಟೋಟಲಿ ಬಂದು ಕಾಮಿಡಿ ಕಮ್ ಡ್ರಾಮಾ. ಕತೆ ಹೇಳ್ಬೇಕು ಅಂದರೆ, ಒಬ್ಬ ಹಳ್ಳಿ ಹುಡುಗ, ಅವ್ರ ತಾಯಿಗೆ ಹುಷಾರಿರಲ್ಲ, ತೀರೋಗ್ಬಿಡ್ತಾರೆ, ಯಾರೂ ಸಪೋರ್ಟ್ ಮಾಡಿಲ್ಲ. ಬಟ್ ದುಡ್ಡೇನೇ ಮುಖ್ಯ ಈ ದುನಿಯಾದಲ್ಲಿ ಅಂದ್ಬಿಟ್ಟು ಅವನು ದುಡ್ಡು ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾನೆ. ಯಾಕಂದರೆ ದುಡ್ಡಿಲ್ಲ ಅಂದರೆ ಯಾರಿಗೂ ಬೆಲೆ ಕೊಡಲ್ಲ ಅಂದ್ಬಿಟ್ಟು ದುಡ್ಡು ಸಂಪಾದನೆ ಮಾಡೋ ದಾರಿ ನೋಡ್ತಾನೆ. ಇದು ಕತೆ. ತುಂಬ ಖುಷಿ ಆಯಿತು. ಎಲ್ಲರೂ ಟ್ರೈಲರ್ ನೋಡಿದ್ದೀರಾ ಅನ್ಕೊತೀನಿ. ಚೆನ್ನಾಗಿದೆ ಅಂತ ಅನಿಸ್ತಿರುತ್ತೆ ಎಲ್ಲರಿಗೂ. ಫಿಲಮೂ ಚೆನ್ನಾಗಿರುತ್ತೆ, ಎಲ್ಲರೂ ಬಂದು ಥಿಯೇಟರಲ್ಲೇ ನೋಡಿ. ನಾನು ಇದರಲ್ಲಿ ವಿಲನ್ ಫ್ರೆಂಡಾಗಿ ಮಾಡಿದ್ದೀನಿ. ಒಬ್ಬ ಕಾಮಿಡಿ ಅಂದರೆ ಯಾವಾಗಲೂ ಹೀರೋ ಫ್ರೆಂಡಾಗಿ ಇರಬೇಕಂತೇನಿಲ್ಲ. ಈ ಸಿನಿಮಾ ಸ್ವಲ್ಪ ಡಿಫ್ರೆಂಟಾಗಿ ಒಳ್ಳೆ ಕಾಮಿಡಿ ಪಾತ್ರದಲ್ಲಿ ಅಲ್ಲೆಲ್ಲ ಒಂದು ಮಜಾ ಮಾಡಿಕೊಂಡು, ಒಂದು ಪಂಚಸ್ ಮಾಡ್ಕೊಂಡು ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಒಳ್ಳೊಳ್ಳೆ ಡೈಲಾಗ್ಸ್ ಇದೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಖಂಡಿತ, ಮತ್ತೆ ಒಂದು ಮೆಸೇಜ್ ಇದೆ. 4 ಸಾಂಗ್ಸ್ ಇದೆ. ಒಂದು ಪುನೀತ್ ರಂಗಸ್ವಾಮಿ ಅವರು ಬರೆದಿದ್ದಾರೆ, ಏಳುಮಲೆ ಡೈರೆಕ್ಟ್ರು, ಆ್ಯಂಡ್ ಇನ್ನೊಂದು ನಾಗೇಂದ್ರ ಪ್ರಸಾದ್ ಸರ್ ಬರೆದಿದ್ದಾರೆ, ಆ್ಯಂಡ್ ನಾನೊಂದು ಬರೆದಿದ್ದೀನಿ, ಇನ್ನೊಂದು ಮನು ದೇವರಹಳ್ಳಿ ಅಂತ ಬರೆದಿದ್ದಾರೆ. ಸೊ ಈ 4 ಸಾಂಗ್ಸ್ ಇದೆ.
ಪ್ರತಿಯೊಬ್ಬರ ಲೈಫಲ್ಲೂ ಒಂದು ಲವ್ ಸ್ಟೋರಿ ಆಗಿರುತ್ತೆ, ಸಕ್ಸಸ್ ಫೇಲ್ಯೂರ್ ಆಗಿರುತ್ತೆ. ಅವ್ರೆಲ್ಲರಿಗೂ ಕನೆಕ್ಟ್ ಆಗಬೇಕು ಅನ್ನೋದನ್ನೇ ಕೋರಾಗಿ ಇಟ್ಕೊಂಡು ಮಾಡಿರುವಂಥದ್ದು. ಪ್ರತಿಯೊಬ್ಬ ಯೂತ್ಗೆ ಕನೆಕ್ಟ್ ಆಗುತ್ತೆ ಇದು. ಲವ್ ಫೈಲರ್ ಆಗೋರು ಎಷ್ಟು ಜನ ಮತ್ತೆ ರಿಕವರಿ ಆಗ್ತಾ ಇದ್ದಾರೆ ಅಂತ ಒಂದು ಮೆಸೇಜ್ ಇದೆ. Do you have a producer? He said yes. I said, does the producer believe in you? He said yes. So I said, where is the doubt? So today I'm sitting here proudly on stage with both of them. God bless you both and wish you and your team all success. ನನ್ನ ಹೆಸರು ಐಶ್ವರ್ಯ ದಿನೇಶ್. ನಾನು ಪ್ರೇಮ ಮಧುರಂ ಚಿತ್ರದಲ್ಲಿ ಮೇಘನಾ ಅನ್ನೋ ಪಾತ್ರ ನಿಭಾಯಿಸಿದ್ದೀನಿ. ಸ್ಟ್ರಾಂಗ್ ಆ್ಯಂಡ್ ಇಂಡಿಪೆಂಡೆಂಟ್ ಹುಡುಗಿ. ಅವಳು ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅಂತ ಹೊರಟಿರುವ ಹುಡುಗಿ. ಸೊ ಅವ್ರು ಹೇಳಿದರು, ಗಾಂಧಿ ಅವರು, ದೇರ್ ಆರ್ ಸ್ಟೇಜಸ್ ಆಫ್ ಲವ್ ಅಂತ. ಸೊ ಅದರಲ್ಲಿ ಒನ್ ಆಫ್ ದ ಸ್ಟೇಜಸ್ ಈ ಕ್ಯಾರೆಕ್ಟರ್ ಎಂಟರ್ ಆಗುತ್ತೆ. ಪ್ರೇಮ ಮಧುರಮಲ್ಲಿ 3 ಸಾಂಗ್ ಇದೆ ಆ್ಯಕ್ಚುಲಿ ನಾನು ಮಾಡಿರೋದು. ಇವಾಗ ನೀವೇನು ನೋಡಿದ್ರಿ, ಇದು ಸುಮ್ಮನೆ ಮೂವಿಯ ಒಂದು ಗ್ಲಿಮ್ಸ್ ಅಷ್ಟೇ. ಮೂವಿ ಬಂದ್ಬಿಟ್ಟು ಒಂದು 2.5 hours ಇದೆ. ಸೊ ಅದರಲ್ಲಿ ನಿಮಗೆ ಲವ್ ಇದೆ, ಕಾಮಿಡಿ ಇದೆ. ಕಾಮಿಡಿ ಅಂತಂದರೆ ಎಲ್ಲೂ ಕೇಳಿರೋ ಥರ ನೋಡಿರೋ ಥರ ಕಾಮಿಡಿ ಅಲ್ಲ, ಎಂಟೈರ್ಲಿ ಡಿಫ್ರೆಂಟ್ ಇದೆ ಕಾಮಿಡಿ. ಈ ಸಿನಿಮಾದಲ್ಲಿ ನಾನು ಒಂದು ಟೀಚರ್ ಪಾತ್ರವನ್ನು ಮಾಡಿದ್ದೀನಿ. ಟಾಸ್ಕ್ ಚಿತ್ರದ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಸಾಂಗ್ ನೋಡಾದ್ಮೇಲೆ ಮಾತಾಡೋಕ್ಕೆ ಇನ್ನೂ ಜಾಸ್ತಿ ಇರುತ್ತೆ, ಮಾತಾಡೋಣ. ಆಲ್ ದಿ ಬೆಸ್ಟ್. ಜೈ ಶ್ರೀರಾಮ್. ದ ಟಾಸ್ಕ್ ಟೀಸರ್ ನೋಡಿದ್ರಿ, ಹಾಡಿನ ಲಿರಿಕಲ್ ವಿಡಿಯೋನ ನೋಡಿದ್ರಿ. ಬಂದಿದೆ ಅಂತ ಕೇಳಿದವರು ನೀವೆಲ್ಲರೂ ಮೆಚ್ಚಿದ್ರೆ ನನಗೆ ಅದೇ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾ ಸಕ್ಸಸ್ ಆಗೋದಕ್ಕೆ ಇಲ್ಲಿವರೆಗೂ ಒಂದು ಪವರ್ ಇದೆ. ಅದರಿಂದ ಆ ಪವರ್ ಪ್ರೊಡ್ಯೂಸರ್ಸ್ ಸರ್. ಈ ಸಿನಿಮಾ ಸಾಧಿಯಾಗಿದೆ ನಿಮ್ಮಿಂದ ಸರ್. ಎಷ್ಟೋ ಜನರು ಕನಸಿರುತ್ತೆ ಸಿನಿಮಾ ಮಾಡಬೇಕು ಅಂತ, ಆ ಕನಸು ನನಸಾಗಿದೆ ನಿಮ್ಮಿಂದ. ನಮ್ಮನ್ನೆಲ್ಲ ನಂಬಿ ಒಂದು ಆಪರ್ಚುನಿಟಿ ಕೊಟ್ಟಿರೋ ಪ್ರೊಡ್ಯೂಸರ್ ರಾಮಣ್ಣ ಸರ್ಗೆ ಮತ್ತೆ ವಿಜಯ್ ಕುಮಾರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ನಂಬಿರಂಗೆ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಚಿತ್ರ. ಎಲ್ಲರೂ ಹಾಗೆ ಹೇಳ್ತಾರೆ, ಬಟ್ ಆನೆಸ್ಟ್ಲಿ ತುಂಬ ಚೆನ್ನಾಗಿ ಬಂದಿದೆ. ಈ ಟಾಸ್ಕ್ ಸಿನಿಮಾ ಅಂತ ಶುರುವಾದಾಗ ರಾಘು ಶಿವಮೊಗ್ಗರ್ ಅವರು ನನಗೆ ಬಹಳ ವರ್ಷದ ಸ್ನೇಹಿತರಿದ್ದರು. ಸೊ ಜಯಸೂರ್ಯ ಅವರು ಭೀಮಾ ಚಿತ್ರ ಆದ ನಂತರ ಒಂದು ಸಿನಿಮಾನ ಮಾಡಬೇಕು ಅಂತ ಮಾತಾಡ್ತಾ ಇದ್ರು ಸ್ನೇಹಿತರೆಲ್ಲ. ಆ ರೀತಿ ಮಾತಾಡ್ತಾ ಇದ್ದಾಗ ಮುಂದೆ ಬಂದವರು ನಮ್ಮ ನರೇಂದ್ರ ಬಾಬು ಮತ್ತು ವಿಜಯ್ ಕುಮಾರ್ ಅವರು, ಇಲ್ಲ ಜಯಸೂರ್ಯ ಸಿನಿಮಾ ಮಾಡಲಿ, ಒಂದು ಪ್ರೊಡ್ಯೂಸ್ ಮಾಡೋಣ ನಾವು ಅಂತ. ಆಗ ನನಗೆ ಗೊತ್ತಿರ್ತಕ್ಕಂತಹ ಒಂದು ಅದ್ಭುತ ಪ್ರತಿಭೆ ಅಂದರೆ ರಾಘು ಶಿವಮೊಗ್ಗ, ನನ್ನ ಆತ್ಮೀಯ ಗೆಳೆಯರು ಅವರು. ಸೊ ಹಾಗಾಗಿ ಅವ್ರಿಗೆ ನಾನು ಚರ್ಚೆ ಮಾಡಿದಾಗ, ಇಲ್ಲ ಸರ್ ನನ್ನ ಹತ್ರನೂ ಒಬ್ರು ಪ್ರೊಡ್ಯೂಸರ್ ಇದ್ದಾರೆ, ಅವ್ರ ಮಗನೂ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತಿದ್ದಾರೆ ಅಂತ ಹೇಳಿ, ಆಗ ಇಬ್ಬರು ಜೊತೆ ಮಾಡಿದವರು ಅವರು. ಸೊ ಆಗ ರಾಮಣ್ಣನವರ ಮಗ ಸಾಗರ ರಾಮನ ಮತ್ತೆ ಜಯಸೂರ್ಯನ ಒಟ್ಟಿಗೆ ಮಾಡಿ ಒಂದು ಕಥೆನ ಶುರು ಮಾಡಿದ್ರು. ಡೆಫಿನೆಟ್ಲಿ ಈ ಚಿತ್ರದ ಟೀಸರ್ ನೋಡಿದಾಗ ಒಂದು ಆಕ್ಷನ್ ಥ್ರಿಲ್ಲರ್ ಅಂತ ಅನ್ಸುತ್ತೆ, ಸಿನಿಮಾ ನೋಡಬೇಕು ಅನ್ಸುತ್ತೆ. ಸೊ ಡೆಫಿನೆಟ್ಲಿ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನಿಮ್ಗೆ ಫೋನ್ ಮಾಡ್ತೀವಿ.